ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ದಿತಿ ಕಶ್ಯಪರ ಸಂವಾದ ಎಂಬ 14ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕ ಮಹರ್ಷಿಗಳು ಪರೀಕ್ಷಿತ್ ರಾಜನಿಗೆ ಹೇಳುತ್ತಾರೆ, ನಿಶಮ್ಯ ಕೌಶಾರ ವಿಣೋಪವರ್ಣಿತಾಂ ಹರೇ ಕಥಾಂ ಕಾರಣ ಸೂಕರಾತ್ಮನಃ ಪುನಸ್ಸ ಪಪೃಚ್ಛ ತಮುದ್ಯತಾಂಜಲಿ ನಚಾತಿ ತೃಪ್ತೋ ವಿದುರೋ ಧೃತವ್ರತಃ. ಓ ರಾಜಶ್ರೇಷ್ಠನೇ, ಮಹಾತ್ಮನಾದ ವಿದುರನ್ನು ಮೈತ್ರೇಯ ಮಹರ್ಷಿಗಳು ವರ್ಣನೆ ಮಾಡಿದ ಶ್ರೀ ವರಾಹರೂಪಿಯಾದ ಭಗವಂತನ ಅಮೃತಮಯವಾದ ಕಥೆಯನ್ನು ಕೇಳಿ ಸಂತೋಷಗೊಂಡರೂ ಆತನಿಗೆ ಪೂರ್ಣವಾಗಿ ತೃಪ್ತಿಯುಂಟಾಗಲಿಲ್ಲ. ಅದನ್ನು ಮತ್ತೂ ವಿವರವಾಗಿ ಕೇಳಬೇಕೆಂಬ ಆಸೆಯಿಂದ ಆತನು ಮಹರ್ಷಿಗಳ ಮುಂದೆ ಕೈಜೋಡಿಸಿಕೊಂಡು ಹೀಗೆ ವಿನಂತಿಸಿಕೊಂಡನು. ಓ ಮುನಿಶ್ರೇಷ್ಠರೇ, ಯಜ್ಞಮೂರ್ತಿಯಾದ ವರಾಹರೂಪಿಯಾದ ಆ ಭಗವಂತನಿಂದಲೇ ಆದಿದೈತ್ಯನಾದ ಹಿರಣ್ಯಾಕ್ಷನು ಸಂಹರಿಸಲ್ಪಟ್ಟನು ಎಂದು ತಮ್ಮಿಂದ ಕೇಳಿದೆನು. ಆ ಭಗವಂತನು ತನ್ನ ಕೋರೆ ದಾಡಗಳ ಮೇಲೆ ಭೂಮಿಯನ್ನು ಇರಿಸಿಕೊಂಡು ನೀರಿನಿಂದ ಮೇಲಕ್ಕೆ ಬಂದಾಗ ಆತನಿಗೂ ದೈತ್ಯನಾದ ಹಿರಣ್ಯಾಕ್ಷನಿಗೂ ಏತಕ್ಕಾಗಿ ಯುದ್ಧವುಂಟಾಯಿತು ಎಂದು ಪ್ರಶ್ನೆ ಮಾಡಿದನು. ಅದಕ್ಕೆ ಮೈತ್ರೇಯರು ಹೀಗೆ ಉತ್ತರ ಹೇಳಿದರು, ವಿದುರ, ನೀನು ತುಂಬಾ ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದೆ. ಮನುಷ್ಯರನ್ನು ಮೃತ್ಯುಪಾಶದಿಂದ ಬಿಡಿಸುವ ಶ್ರೀಹರಿಯ ಅವತಾರ ಕಥೆಯನ್ನೇ ಕೇಳಿರುವೆ. ಉತ್ಥಾನಪಾದನ ಪುತ್ರನಾದ ಧ್ರುವನು ಪುಟ್ಟ ಬಾಲಕನಾಗಿರುವಾಗಲೇ ಶ್ರೀ ನಾರದ ಮಹರ್ಷಿಗಳು ಹೇಳಿದ ಶ್ರೀಹರಿಯ ಕಥೆಯ ಪ್ರಭಾವದಿಂದಲೇ ಅಲ್ಲವೇ ಅವನು ಮೃತ್ಯುವಿನ ತಲೆಯ ಮೇಲೆ ಪಾದವನ್ನು ಇಟ್ಟು ಪರಮ ಪದಕ್ಕೆ ಹತ್ತಿದ್ದು. ಹಿಂದೆ ಒಂದು ಬಾರಿ ಶ್ರೀ ವರಾಹರೂಪಿಯಾದ ಭಗವಂತನಿಗೂ ಹಿರಣ್ಯಾಕ್ಷನಿಗೂ ನಡೆದ ಯುದ್ಧವನ್ನು ಕುರಿತಾಗಿಯೇ ದೇವತೆಗಳು ದೇವಾಧಿದೇವರಾದ ಬ್ರಹ್ಮದೇವರನ್ನು ಪ್ರಶ್ನೆ ಮಾಡಿದ್ದರು. ಆಗ ಬ್ರಹ್ಮದೇವರು ಅವರಿಗೆ ಈ ಇತಿಹಾಸವನ್ನು ಉತ್ತರವಾಗಿ ವರ್ಣಿಸಿದ್ದರು. ಅದೇ ಪರಂಪರೆಯಲ್ಲೇ ಬಂದ ಕಥೆಯನ್ನು ನಾನು ಕೇಳಿದ್ದೇನೆ. ಹಿಂದೊಮ್ಮೆ ದಕ್ಷ ಪ್ರಜಾಪತಿಯ ಪುತ್ರಿಯಾದ ದಿತಿಯು ಪುತ್ರನನ್ನು ಪಡೆಯಬೇಕೆಂಬ ಬಯಕೆಯಿಂದ ಕಾಮಾತುರಳಾಗಿ ಪತಿಯಾದ ಮರೀಚಿ ಪುತ್ರರಾದ ಶ್ರೀ ಕಶ್ಯಪ ಮಹರ್ಷಿಗಳ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡಿದಳು. ಆ ಸಮಯದಲ್ಲಿ ಕಶ್ಯಪರು ಅಗ್ನಿಯನ್ನು ನಾಲಿಗೆಯನ್ನಾಗಿ ಹೊಂದಿರುವ ಯಜ್ಞಪತಿಯಾದ ಪರಮ ಪುರುಷನನ್ನು ಕ್ಷೀರದ ಆಹುತಿಯಿಂದ ಆರಾಧನೆ ಮಾಡಿ ಸೂರ್ಯನ ಅಸ್ತಮಯ ಸಮಯವಾಗಿದ್ದುದನ್ನು ಗಮನಿಸಿ ಅಗ್ನಿಶಾಲೆಯಲ್ಲಿ ಶಾಂತಚಿತ್ತರಾಗಿ ಕುಳಿತುಕೊಂಡಿದ್ದರು. ದಿತಿಯು ಹೇಳುತ್ತಾಳೆ, ಎಲೈ ಜ್ಞಾನಿಶ್ರೇಷ್ಠನೇ, ಮದಿಸಿದ ಆನೆಯು ಬಾಳೆಯ ಗಿಡವನ್ನು ಕಿತ್ತಾಡುವಂತೆ ಈ ಬಿಲ್ಲು ಹಿಡಿದ ಮನ್ಮಥನು ಅಬಲೆಯಾಗಿರುವ ನನ್ನನ್ನು ನಿನ್ನ ವಿಷಯದಲ್ಲಿ ಹುರಿದುಂಬಿಸಿ ಕೋಟಲಿಗೆ ಈಡು ಮಾಡಿದ್ದಾನೆ. ನನ್ನ ಸವತಿಯರು ಪುತ್ರವತಿಯರಾಗಿ ಸಮೃದ್ಧರಾಗಿದ್ದಾರೆ. ಇದನ್ನು ನೋಡಿ ನನ್ನ ಮನಸ್ಸು ಅಸೂಯೆಯಿಂದ ಉರಿಯುತ್ತಿದೆ. ಆದುದರಿಂದ ನೀನು ನನ್ನಲ್ಲಿ ಕೃಪೆ ಮಾಡಬೇಕು. ನಿನಗೆ ಮಂಗಳವಾಗಲಿ. ನಿನ್ನಂತಹ ಪತಿಯು ನನ್ನಲ್ಲಿ ಗರ್ಭವನ್ನಿರಿಸಿ ಪುತ್ರ ರೂಪದಲ್ಲಿ ಜನಿಸಿದರೆ ತಾನೇ ಸ್ತ್ರೀಯರಿಗೆ ಪತಿಯು ಸನ್ಮಾನ ಮಾಡಿದಂತೆ ಆಗುತ್ತದೆ. ನಮ್ಮ ತಂದೆಯಾದ ಪೂಜ್ಯನಾದ ದಕ್ಷನು ಪುತ್ರಿಯರಲ್ಲಿ ವಾತ್ಸಲ್ಯ ತುಂಬಿದವನು. ಆತನು ನಮ್ಮನ್ನು ಒಬ್ಬೊಬ್ಬರನ್ನಾಗಿ ಕರೆಸಿ ನೀನು ಯಾರನ್ನು ಪತಿಯನ್ನಾಗಿ ವರಿಸುತ್ತೀಯೇ ಎಂದು ಕೇಳಿದಾಗ ನಾವು ನಮ್ಮ ಅಭಿಪ್ರಾಯವನ್ನು ತಿಳಿಸಿದೆವು. ಅದರಂತೆ ನಿನ್ನನ್ನು ಬಯಸಿ ನಿನ್ನ ಗುಣಶೀಲಗಳನ್ನು ಅನುಸರಿಸಲು ಸಮ್ಮತಿಸಿದ 13 ಮಂದಿ ಪುತ್ರಿಯರಾದ ನಮ್ಮನ್ನು ನಿನಗೆ ಕೊಟ್ಟು ವಿವಾಹ ಮಾಡಿದನು. ಆದುದರಿಂದ ಎಲೈ ಮಂಗಳಮೂರ್ತಿಯೇ, ಕಮಲ ನಯನನೇ, ನನ್ನ ಇಷ್ಟಾರ್ಥವನ್ನು ಈಡೇರಿಸುವವನಾಗು. ನಿನ್ನಂತಹ ಮಹಾಪುರುಷರ ಬಳಿಗೆ ಬಂದ ದೀನ ಜನರ ಇಷ್ಟವು ಕೈಗೂಡದೆ ಇರುವುದಿಲ್ಲ. ಹೀಗೆ ಕಾಮದ ವೇಗದಿಂದ ಅತ್ಯಂತ ಪೀಡಿತಳಾಗಿ ತನ್ನನ್ನು ದೈನ್ಯದಿಂದ ಅಂಗಲಾಚಿ ಬಹಳವಾಗಿ ಬೇಡಿಕೊಳ್ಳುತ್ತಿದ್ದ ಪತ್ನಿಯನ್ನು ಸವಿ ಮಾತುಗಳಿಂದ ಸಂತೈಸುತ್ತಾ ಮಹಾತ್ಮರಾದ ಕಶ್ಯಪರು ಹೇಳಿದರು, ಎಲೈ ಭೀರುವೆ, ನಿನ್ನ ಬಯಕೆಯಂತೆ ನಿನಗೆ ಯಾವುದು ಪ್ರಿಯವೋ ಅದನ್ನು ಅವಶ್ಯವಾಗಿ ಮಾಡುವೆನು. ಧರ್ಮ, ಅರ್ಥ, ಕಾಮ ಎಂಬ 3 ಪುರುಷಾರ್ಥಗಳ ಸಿದ್ಧಿಗೂ ಸಾಧನವಾಗಿರುವ ಪತ್ನಿಯ ಕಾಮವನ್ನು ಯಾವ ಪತಿಯು ತಾನೇ ಈಡೇರಿಸುವುದಿಲ್ಲ. ಮನುಷ್ಯನು ಹಡಗನ್ನು ಹತ್ತಿ ಸಮುದ್ರವನ್ನು ದಾಟುವಂತೆ ಗೃಹಸ್ಥಾಶ್ರಮಿಯು ಇತರ ಆಶ್ರಮಗಳಿಗೂ ಆಶ್ರಯ ನೀಡುತ್ತಾ ತನ್ನ ಆಶ್ರಮ ಧರ್ಮದ ಅನುಷ್ಠಾನದ ಮೂಲಕ ದುಃಖ ಸಾಗರವನ್ನು ದಾಟುವನು. ಪತ್ನಿಯ ಸಹಾಯವಿದ್ದರೆ ತಾನೇ ಆತನು ಹೀಗೆ ಮಾಡಲು ಸಾಧ್ಯವಾಗುವುದು. ಸರ್ವಾಶ್ರಮಾನುಪಾದಾಯ ಸ್ವಾಶ್ರಮೇನ ಕಲತ್ರವಾಂ ವ್ಯಸನಾರ್ಣವ ಮತ್ಯೇತಿ ಜಲಯ ನೈರ್ಯಥಾರ್ವಣವಂ. ಎಲೈ ಮಾನನೀಯೇ, ಶ್ರೇಯಸ್ಸನ್ನು ಬಯಸುವ ಗೃಹಸ್ಥನಿಗೆ ಆತನ ಪತ್ನಿಯು ಶರೀರದ ಅರ್ಧ ಭಾಗವೇ ಆಗಿದ್ದಾಳೆಂದು ಹೇಳುತ್ತಾರೆ.
ಆಕೆಯಲ್ಲಿ ತನ್ನ ಆಶ್ರಮದ ಭಾರವನ್ನು ಇರಿಸಿ ಗೃಹಸ್ಥನು ನಿಶ್ಚಿಂತನಾಗಿ ಸಂಚರಿಸಬಹುದು. ಇತರ ಆಶ್ರಮಗಳಲ್ಲಿ ಇರುವವರಿಗೆ ಇಂದ್ರಿಯಗಳೆಂಬ ಶತ್ರುಗಳನ್ನು ಜಯಿಸುವುದು ಕಷ್ಟ. ಆದರೆ ಕೋಟೆ ಕೊತ್ತಲುಗಳ ಆಶ್ರಯದಲ್ಲಿರುವ ದುರ್ಗಪತಿಯು ಲೂಟಿ ಮಾಡುವ ಕಳ್ಳಕಾಕರನ್ನು ಸುಲಭವಾಗಿ ನಿಗ್ರಹಿಸಬಹುದಲ್ಲವೇ? ಹಾಗೆಯೇ ನಾವು ಪತ್ನಿಯ ಆಶ್ರಯದಿಂದ ಈ ಇಂದ್ರಿಯಗಳೆಂಬ ಕಳ್ಳರನ್ನು ಲೀಲಾಜಾಲವಾಗಿಯೇ ನಿಗ್ರಹಿಸಬಹುದು. ಯಮಾಶ್ರಿತ್ಯೇಂದ್ರಿಯಾರಾತೀನ್ ದುರ್ಜಯಾನಿತರಾಶ್ರಮೈಃ ವಯಂ ಜಯೇಮ ಹೇಲಾಭಿರ್ದಸ್ಯೋನ್ ದುರ್ಗಪತಿರ್ಯತ. ಎಲೈ ಗ್ರಹೇಶ್ವರಿಯೇ, ನಿನ್ನಂತಹ ಪತ್ನಿಯರು ಮಾಡುವ ಉಪಕಾರವನ್ನು ನಾವಾಗಲಿ ಅಥವಾ ಇತರೆ ಯಾವ ಗುಣಗ್ರಹಿಯಾದ ಪುರುಷನೇ ಆಗಲಿ ತನ್ನ ಇಡೀ ಆಯುಷ್ಯದಲ್ಲಿ ಅಥವಾ ಜನ್ಮಾಂತರದಲ್ಲೂ ಪೂರ್ಣವಾಗಿ ತೀರಿಸಲು ಆಗುವುದಿಲ್ಲ. ಆದರೂ ಸಂತಾನವನ್ನು ಪಡೆಯಬೇಕೆಂಬ ನಿನ್ನ ಬಯಕೆಯನ್ನು ನಾನು ಅವಶ್ಯಕವಾಗಿ ಈಡೇರಿಸುವೆನು. ಆದರೆ ನೀನು ಒಂದು ಮುಹೂರ್ತ ಕಾಲ ಕಾಯಬೇಕು. ಹೀಗಾದರೆ ನಾನು ಲೋಕನಿಂದೆಗೆ ಪಾತ್ರನಾಗುವುದಿಲ್ಲ. ಇದು ಸಂಧ್ಯಾ ಸಮಯ, ಅತ್ಯಂತ ಘೋರವಾದ ವೇಳೆ, ಘೋರ ಜೀವಿಗಳಿಗೆ ವಿಹರಿಸಲು ತಕ್ಕ ವೇಳೆ, ಅತಿ ಭಯಂಕರವಾದ ಕಾಲ. ಭಗವಂತನಾದ ಭೂತೇಶನ ಗುಣಗಳಾದ ಭೂತ ಭೇತಾಳಾದಿಗಳು ಓಡಾಡುತ್ತಿರುವ ಭೀಕರವಾದ ಸಮಯವಿದು. ಎಲೈ ಸಾಧ್ವೀಮಣಿಯೇ, ಈ ವೇಳೆಯಲ್ಲಿ ಭಗವಂತನಾದ ಭೂತಪತಿಯಾದ ರುದ್ರದೇವನು ವೃಷಭ ವಾಹನವನ್ನೇರಿ ತನ್ನ ಗಣಗಳೊಡನೆ ಸಂಚರಿಸುತ್ತಿರುವನಲ್ಲವೇ? ಆತನ ಜಡೆಗಳು ಸ್ಮಶಾನದಲ್ಲಿ ಬೀಸುವ ಬಿರುಗಾಳಿಯಿಂದ ಕೆದರಿ ಧೂಳಿನಿಂದ ಧೂಸರಿತವಾಗಿವೆ. ಅವನು ಬಂಗಾರದಂತೆ ಹೊಳೆಯುತ್ತಿರುವ ದೇಹಕ್ಕೆಲ್ಲ ಭಸ್ಮವನ್ನು ಬಳೆದುಕೊಂಡಿದ್ದಾನೆ. ಇಂತಹ ಪೂಜ್ಯನಾದ ಸತೀರಮಣನಾದ ನಿನ್ನ ಭಾವನು ತನ್ನ ಸೂರ್ಯ, ಚಂದ್ರ ಮತ್ತು ಅಗ್ನಿ ರೂಪವಾದ 3 ಕಣ್ಣುಗಳಿಂದ ಎಲ್ಲವನ್ನೂ ನೋಡುತ್ತಿರುತ್ತಾನೆ. ಆತನಿಂದ ಯಾವುದನ್ನು ಮರೆಮಾಚಲಾಗುವುದಿಲ್ಲ. ಆ ಮಹಾತ್ಮನು ಸಮದರ್ಶಿಯು. ಆತನಿಗೆ ಲೋಕದಲ್ಲಿ ಯಾರಲ್ಲಿಯೂ ತನ್ನವರು, ಬೇರೆಯವರು, ಬೇಕಾದವರು, ಬೇಡದವರು, ಆದರಕ್ಕೆ ಯೋಗ್ಯರಾದವರು, ನಿಂದೆಗೆ ಯೋಗ್ಯರಾದವರು ಎಂಬ ಭೇದವಿಲ್ಲ. ನಾವಾದರೂ ಅನೇಕ ವ್ರತಗಳನ್ನು ಆಚರಿಸುತ್ತಾ ಆತನು ಭೋಗಿಸಿ ಕಾಲಿನಿಂದ ಒದ್ದು ತಳ್ಳಿರುವ ಮಾಯೆಯನ್ನೇ ಸ್ವೀಕರಿಸಲು ಬಯಸುತ್ತಿರುವವರು. ವಿವೇಕಿಗಳಾದ ಜನರು ಅವಿದ್ಯೆಯ ಆವರಣವನ್ನು ಭೇದಿಸುವ ಇಚ್ಛೆಯಿಂದ ಆತನ ನಿರ್ಮಲವಾದ ಚರಿತ್ರವನ್ನು ಹಾಡುತ್ತಿರುತ್ತಾರೆ. ಅವನಿಗಿಂತಲೂ ಮಿಗಿಲಾದವರಿರಲಿ, ಅವನಿಗೆ ಎಣೆಯಾದವರು ಯಾರೂ ಇಲ್ಲ. ಸತ್ಪುರುಷರು ಮಾತ್ರವೇ ಆತನನ್ನು ತಲುಪಬಲ್ಲರು. ಇಷ್ಟೆಲ್ಲ ಇದ್ದರೂ ಆತನು ಪಿಶಾಚದಂತೆ ಆಚರಣೆಯನ್ನು ತೋರುತ್ತಾನೆ. ಇದು ಲೋಕ ವಿಡಂಬನೆಗಾಗಿ. ಈ ಮನುಷ್ಯ ಶರೀರವು ನಾಯಿ ನರಿಗಳಿಗೆ ಆಹಾರವಾಗುವುದು. ಅವಿವೇಕಿಗಳು ಇದನ್ನೇ ಆತ್ಮವೆಂದು ಭ್ರಮಿಸಿ ಇದನ್ನು ವಸ್ತ್ರ, ಒಡವೆ, ಮಾಲೆ, ಗಂಧ ಮುಂತಾದವುಗಳಿಂದ ಅಲಂಕರಿಸಿ ಪೂಜಿಸುತ್ತಾರೆ. ಇಂತಹ ದುರದೃಷ್ಟಶಾಲಿಗಳು ಆತ್ಮಾರಾಮನಾಗಿರುವ ಆ ಭಗವಂತನ ಆಚರಣೆಯನ್ನು ನೋಡಿ ನಗುತ್ತಾರೆ. ನಮ್ಮ ವಿಷಯವೋ ಹಾಗಿರಲಿ. ಲೋಕಪಾಲಕರಾದ ಬ್ರಹ್ಮಾದಿ ದೇವತೆಗಳು ಕೂಡ ಆತನು ಕಟ್ಟಿರುವ ಧರ್ಮ ಮರ್ಯಾದೆಯನ್ನೇ ಅನುಸರಿಸುತ್ತಾರೆ. ಆತನೇ ಈ ವಿಶ್ವಕ್ಕೆ ಅಧಿಷ್ಠಾನವು. ಈ ಮಾಯೆಯೂ ಆತನ ಆಜ್ಞೆಯನ್ನೇ ಪಾಲಿಸುವುದು. ಹೀಗಿದ್ದರೂ ಕೂಡ ಆತನು ಪ್ರೇತಗಳಂತೆ ನಡೆದುಕೊಳ್ಳುತ್ತಾನೆ. ಅಬ್ಬಾ, ಎಂತಹ ಅದ್ಭುತವಾದ ಲೀಲೆಯಿದು! ಜಗತ್ತನ್ನು ವ್ಯಾಪಿಸಿಕೊಂಡಿರುವ ಪ್ರಭುವು ಮಾಡುತ್ತಿರುವ ಈ ಲೀಲೆಗಳು ಸ್ವಲ್ಪವೂ ಅರ್ಥವಾಗುವುದಿಲ್ಲ. ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ, ಪತಿಯು ಹೀಗೆ ತಿಳುವಳಿಕೆಯನ್ನು ನೀಡಿದರೂ ಕಾಮಾತುರೆಯಾಗಿದ್ದ ದಿತಿಯು ವೇಶ್ಯೆಯಂತೆ ನಾಚಿಕೆ ಬಿಟ್ಟು ಬ್ರಹ್ಮರ್ಷಿ ಕಶ್ಯಪರ ವಸ್ತ್ರವನ್ನು ಹಿಡಿದುಕೊಂಡಳು. ಭಾರ್ಯೆಯು ಆ ನಿಂದಿತವಾದ ಕರ್ಮವನ್ನು ಮಾಡುವುದರಲ್ಲಿ ಇಷ್ಟು ಆಗ್ರಹ ಪಡುತ್ತಿರುವುದನ್ನು ಕಂಡು ಕಶ್ಯಪರು ದೈವದ ಇಚ್ಛೆಯಿದ್ದಂತೆ ಆಗಲಿ ಎಂದು ದೈವಕ್ಕೆ ನಮಸ್ಕಾರ ಮಾಡಿ ಏಕಾಂತದಲ್ಲಿ ಆಕೆಯ ಸಮಾಗಮವನ್ನು ಮಾಡಿದರು. ಅನಂತರ ಸ್ನಾನ ಮಾಡಿ ಮೌನಿಯಾಗಿ ಪ್ರಾಣಾಯಾಮ ಮಾಡಿ ಪರಿಶುದ್ಧವೂ ಜ್ಯೋತಿರ್ಮಯವೂ ಸನಾತನವೂ ಆದ ಪರಬ್ರಹ್ಮವನ್ನು ಧ್ಯಾನ ಮಾಡುತ್ತಾ ಅದನ್ನೇ ಕುರಿತು ಜಪ ಮಾಡತೊಡಗಿದರು. ವಿದುರ ದಿತಿಗೂ ತಾನು ಮಾಡಿದ ನಿಂದ್ಯವಾದ ಕರ್ಮದ ಬಗ್ಗೆಗೆ ತುಂಬಾ ನಾಚಿಕೆಯಾಗಿ ಆಕೆಯು ಬ್ರಹ್ಮರ್ಷಿಯ ಬಳಿಗೆ ಬಂದು ತಲೆ ತಗ್ಗಿಸಿಕೊಂಡು ಹೀಗೆಂದಳು, ಓ ಬ್ರಹ್ಮರ್ಷಿಯೇ, ಭಗವಂತನಾದ ರುದ್ರನು ಭೂತಗಳ ಸ್ವಾಮಿಯು. ಆತನಲ್ಲಿ ನಾನು ಅಪರಾಧವನ್ನೆಸಗಿದ್ದೇನೆ. ಆದರೆ ಆ ಭೂತಶ್ರೇಷ್ಠನಾದ ದೇವನು ನನ್ನ ಈ ಗರ್ಭವನ್ನು ನಾಶ ಮಾಡದಿರಲಿ. ಮಹಾದೇವನಾದ ರುದ್ರನಿಗೆ ನಮಸ್ಕಾರವು. ಉಗ್ರನಾಗಿದ್ದರೂ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಶಿವನಿಗೆ ನಮಸ್ಕಾರವು. ಸತ್ಪುರುಷರ ವಿಷಯದಲ್ಲಿ ದಂಡವನ್ನು ಬಳಸದೆ ದುಷ್ಟರ ವಿಷಯದಲ್ಲಿಯೇ ದಂಡಪಾಣಿಯಾಗಿ ದಂಡವನ್ನು ಪ್ರಯೋಗಿಸುವ ಕ್ರೋಧಮೂರ್ತಿಗೆ ನಮೋ ನಮಃ. ನಾವು ಹೆಂಗಸರಾದ್ದರಿಂದ ಪ್ರಾಣಿ ಹಿಂಸೆ ಮಾಡುವ ಬೇಡರು ನಮ್ಮ ಮೇಲೆ ದಯ ತೋರುವರು. ಹೀಗಿರುವಾಗ ಪರಮ ಕರುಣಾಳುವು ಸತೀದೇವಿಗೆ ಪತಿಯಾದ್ದರಿಂದ ನನ್ನ ಭಾವನೋ ಆಗಿರುವ ಆ ಭಗವಂತನು ನನ್ನ ಮೇಲೆ ಕರುಣೆ ತೋರದಿರುವನೇ? ಆ ಸ್ವಾಮಿಯು ನನ್ನಲ್ಲಿ ಪ್ರಸನ್ನನಾಗಲಿ.
ಮೈತ್ರೇಯರು ಹೇಳುತ್ತಾರೆ, ವಿದುರ, ಕಶ್ಯಪ ಪ್ರಜಾಪತಿಗಳು ಸಾಯಂ ಸಂಧ್ಯಾವಂದನಾದಿಗಳನ್ನು ಮುಗಿಸಿಕೊಂಡು ದಿತಿಯನ್ನು ಗಮನಿಸಿದರು. ಆಕೆಯು ಗಡಗಡನೆ ನಡುಗುತ್ತಾ ತನಗೆ ಹುಟ್ಟುವ ಸಂತಾನಕ್ಕೆ ಇಹಲೋಕ ಪರಲೋಕಗಳಲ್ಲಿ ಕಲ್ಯಾಣ ಉಂಟಾಗಲೆಂದು ಪ್ರಾರ್ಥನೆ ಮಾಡುತ್ತಿದ್ದಳು. ಕಶ್ಯಪ ಮಹರ್ಷಿಗಳು ಆಕೆಗೆ ಹೇಳಿದರು, ನಿನ್ನ ಚಿತ್ತವು ದುಷ್ಟವಾದ ಕಾಮದಿಂದ ಕಲುಷಿತವಾಗಿದ್ದು ನೀನು ಸಮಾಗಮ ಮಾಡಿದ ಸಮಯವು ಅಶುಭವಾಗಿತ್ತು. ನೀನು ನನ್ನ ಮಾತನ್ನು ಗೌರವಿಸಲಿಲ್ಲ, ದೇವತೆಗಳಿಗೂ ಅವಮಾನವನ್ನು ಮಾಡಿರುವೆ. ಆದ್ದರಿಂದ ಎಲೈ ಅಮಂಗಲೆಯಾದ ಚಂಡಿಯೇ, ನಿನ್ನ ಗರ್ಭದಲ್ಲಿ ಅಮಂಗಳರು ಅಧಮರು ಆದ ಪುತ್ರರು ಹುಟ್ಟುವರು. ಅವರು ತಮ್ಮ ಅತ್ಯಾಚಾರಗಳಿಂದ ಸಮಸ್ತ ಲೋಕಗಳನ್ನು ಮತ್ತು ಲೋಕಪಾಲಕರನ್ನು ಮತ್ತೆ ಮತ್ತೆ ವ್ಯಸನದಿಂದ ಕೂಗಿಕೊಳ್ಳುವಂತೆ ಮಾಡುವರು. ಅವರ ಕೈಯಿಂದ ನೂರಾರು ಮಂದಿ ನಿರಪರಾಧಿಗಳು ದೀನರು ಆದ ಪ್ರಾಣಿಗಳು ಕೊಲ್ಲಲ್ಪಡುವವು. ಸ್ತ್ರೀಯರ ಮೇಲೆ ಅತ್ಯಾಚಾರ ನಡೆಯುವುದು ಮತ್ತು ಮಹಾತ್ಮರ ಮನಸ್ಸು ಕೋಪ ಕ್ಷೋಭೆಗಳಿಗೆ ಒಳಗಾಗುವುದು. ಆಗ ಸರ್ವಲೋಕ ರಕ್ಷಕನಾದ ಜಗದೀಶ್ವರನು ಕ್ರುದ್ಧನಾಗಿ ಭೂಮಿಯಲ್ಲಿ ಅವತರಿಸಿ ಇಂದ್ರನು ಪರ್ವತಗಳನ್ನು ನಿಗ್ರಹಿಸದಂತೆ ಇವರನ್ನು ದಹಿಸಿ ಬಿಡುವನು. ದಿತಿಯು ಹೇಳಿದಳು, ಸ್ವಾಮಿ, ನನ್ನ ಪುತ್ರರು ಕುಪಿತರಾದ ಬ್ರಾಹ್ಮಣರ ಶಾಪಾದಿಗಳಿಂದ ಸಾಯದೆ ಭಗವಂತನಾದ ಸಾಕ್ಷಾತ್ ಚಕ್ರಪಾಣಿ ನಾರಾಯಣನ ಕೈಯಿಂದಲೇ ಮರಣ ಹೊಂದುವುದಾದರೆ ಅದು ನನಗೂ ಸಮ್ಮತವೇ. ನ ಬ್ರಹ್ಮದಂಡ ದಗ್ಧಸ್ಯ ನ ಭೂತ ಭಯದಸ್ಯ ಚ ನಾರಕಾಶ್ಚಾನುಗೃಹಂತಿ ಯಾಂ ಯಾಂ ಯೋನಿಮಸೌ ಗತಃ. ಬ್ರಾಹ್ಮಣರ ಶಾಪಕ್ಕೆ ಒಳಗಾಗಿ ಸಾಯುವುದು ಮತ್ತು ಪ್ರಾಣಿಗಳಿಗೆ ತೊಂದರೆಯನ್ನು ಉಂಟು ಮಾಡುವುದು ತುಂಬಾ ನೀಚವಾದ ವಿಷಯ. ಅದನ್ನು ಮಾಡುವವನು ಯಾವುದೇ ಯೋನಿಯಲ್ಲಿ ಹುಟ್ಟಿದರೂ ಯಾರೂ ಅವನ ಮೇಲೆ ಕರುಣೆ ತೋರುವುದಿಲ್ಲ. ಇತರರ ವಿಷಯವಿರಲಿ, ನರಕದ ಜೀವಗಳೂ ಕೂಡ ಅವನ ಮೇಲೆ ಕೃಪೆ ತೋರುವುದಿಲ್ಲ. ದಿತಿಯ ಅಳಲನ್ನು ಕಂಡು ಕಶ್ಯಪರು ಆಕೆಗೆ ಹೀಗೆ ಸಮಾಧಾನ ಹೇಳಿದರು, ದೇವಿ, ನೀನು ಆಚರಿಸಿದ ಪಾಪದ ಬಗೆಗೆ ಶೋಕವನ್ನು ಪಶ್ಚಾತ್ತಾಪವನ್ನು ತೋರಿದ್ದೀಯೇ. ಸರಿ ಮತ್ತು ತಪ್ಪುಗಳ ಬಗೆಗೆ ನಿನಗೆ ಒಡನೆಯೇ ವಿವೇಕ ಉಂಟಾಗಿದೆ. ಇದಲ್ಲದೆ ಭಗವಂತನಾದ ವಿಷ್ಣುವಿನಲ್ಲೂ ಮತ್ತು ಶಂಭುವಿನಲ್ಲೂ ಅದ್ಭುತವಾದ ಗೌರವವನ್ನು, ನನ್ನಲ್ಲಿ ಆದರವನ್ನು ತೋರಿದ್ದೀಯೇ. ಆದ್ದರಿಂದ ನಿನ್ನ ಪುತ್ರರಲ್ಲಿ ಒಬ್ಬನಿಗೆ ಹುಟ್ಟುವ 4 ಮಂದಿ ಪುತ್ರರಲ್ಲಿ ಒಬ್ಬನು ಮಾತ್ರ ಸಾಧು ಸಜ್ಜನರ ಶಿರೋಮಣಿಯಾಗುವನು, ಸತ್ಪುರುಷನ ಮಹಾಗೌರವಕ್ಕೆ ಪಾತ್ರನಾಗುವನು. ಆತನ ಪವಿತ್ರವಾದ ಕೀರ್ತಿಯನ್ನು ಭಕ್ತಜನರು ಭಗವಂತನ ಗುಣಕೀರ್ತನೆಯೊಡನೆ ಸೇರಿ ಹಾಡುವರು. ಎಲ್ಲ ಸಜ್ಜನರಿಗೂ ಆತನು ಆದರ್ಶನಾಗುವನು. ಬಣ್ಣಗಟ್ಟಿರುವ ಚಿನ್ನವನ್ನು ಅಗ್ನಿಪುಟಗಳಿಂದ ಶುದ್ಧಗೊಳಿಸುತ್ತಾರಲ್ಲವೇ, ಹಾಗೆಯೇ ಸಜ್ಜನರು ಆತನ ಆಚರಣೆಯನ್ನು ಅನುಸರಿಸುವುದಕ್ಕಾಗಿ ಸಮದರ್ಶನವೇ ಮುಂತಾದ ಯೋಗ ವಿಶೇಷಗಳಿಂದ ತಮ್ಮ ಮನಸ್ಸನ್ನು ಶೋಧಿಸಿಕೊಳ್ಳುವರು. ಆತನ ಪ್ರಸನ್ನತೆಯಿಂದ ಇಡೀ ಜಗತ್ತಿಗೆ ಆನಂದ ಉಂಟಾಗುವುದು. ಜಗತ್ತೆಲ್ಲವೂ ತನ್ಮಯವಾಗುವುದು. ಸ್ವಯಂ ಪ್ರಕಾಶನಾದ ಶ್ರೀ ಭಗವಂತನು ಆತನ ಅನನ್ಯ ಭಕ್ತಿಯಿಂದ ಸಂತುಷ್ಟನಾಗುವನು. ಸವೈ ಮಹಾಭಾಗವತೋ ಮಹಾತ್ಮ ಮಹಾನುಭಾವೋ ಮಹತಾಂ ಮಹಿಷ್ಟಃ ಪ್ರವೃದ್ಧ ಭಕ್ಷ್ಯ ಹ್ಯನುಭಾವಿತಾಶಯೇ ನಿವೇಶ್ಯ ವೈಕುಂಠಮಿಮಂ ವಿಹಾಸ್ಯತಿ. ಮಹಾತ್ಮನಾದ ಆ ಬಾಲಕನು ಪರಮಭಾಗವತೋತ್ತಮನಾಗುವನು. ಮಹಾತ್ಮರಲ್ಲಿಯೂ ಶ್ರೇಷ್ಠತಮನಾದ ಮಹಾತ್ಮನಾಗುವನು. ಉದಾರ ಹೃದಯನಾಗುವನು. ಭಕ್ತಿಯ ಪರಿಪಾಕದಿಂದ ವಿಶುದ್ಧವಾಗಿ ಭಗವದ್ಭಾವದಿಂದ ತುಂಬಿದ ಅಂತಃಕರಣದಲ್ಲಿ ಶ್ರೀ ಭಗವಂತನನ್ನು ನೆಲೆಗೊಳಿಸಿಕೊಂಡು ದೇಹಾಭಿಮಾನವನ್ನು ತ್ಯಜಿಸುವನು. ಅಲಂಭಟ ಶೀಲಧರೋ ಗುಣಾಕರೋ ಹೃಷ್ಟ ಪರರ್ಧ್ಯ ವ್ಯತಿತೋ ದುಃಖಿತೇಷು ಅಭೂತ ಶತ್ರು ಜಗತ ಶೋಕಹರ್ತ ನೈದಾಘಿಕಂ ನೋಪಮಿಮೋಢುರಾಜಃ. ವಿಷಯ ಸುಖಗಳಲ್ಲಿ ಲಂಪಟನಾಗದೆ ಗುಣಶೀಲ ಸಂಪನ್ನನಾಗುವನು. ಸದ್ಗುಣಗಳಿಗೆ ಗಣಿಯಾಗುವನು. ಮತ್ತೊಬ್ಬರ ಸಂಪತ್ತನ್ನು ನೋಡಿ ಸಂತೋಷ ಪಡುವ ಮತ್ತು ಇತರರ ದುಃಖವನ್ನು ಕಂಡು ದುಃಖಿಸುವ ಉದಾರ ಹೃದಯನಾಗುವನು. ಅವನಿಗೆ ಯಾರೂ ಶತ್ರುಗಳೇ ಇರುವುದಿಲ್ಲ. ಚಂದ್ರನು ಬೇಸಿಗೆಯ ತಾಪವನ್ನು ಹೋಗಲಾಡಿಸುವಂತೆ ಆತನು ಜಗತ್ತಿನ ಶೋಕವನ್ನು ಹೋಗಲಾಡಿಸುವನು. ಅಂತರ್ಬಹಿಶ್ಚಾಮಲಮಬ್ಜನೇತ್ರಂ ಸ್ವಪೂರುಷೇಚ್ಛಾನುಗೃಹೀತ ರೂಪಂ ಪೌತ್ರಸ್ತವ ಶ್ರೀ ಲಲನಾ ಲಲಾಮಂ ದೃಷ್ಟ ಸ್ಫುರತ್ಕುಂಡಲ ಮಂಡಿತಾನನಂ. ಯಾವನು ಜಗತ್ತಿನ ಒಳಗೂ ಹೊರಗೂ ತುಂಬಿಕೊಂಡು ಬೆಳಗುತ್ತಿದ್ದಾನೆಯೋ ಮತ್ತು ತನ್ನ ಭಕ್ತರ ಬಯಕೆಗೆ ತಕ್ಕಂತೆ ಕಾಲಕಾಲದಲ್ಲಿ ತನ್ನ ದಿವ್ಯ ಮಂಗಳ ವಿಗ್ರಹವನ್ನು ಪ್ರಕಟಪಡಿಸುತ್ತಾನೆಯೋ, ಥಳಥಳಿಸುತ್ತಿರುವ ಕುಂಡಲಗಳಿಂದ ಶೋಭಿಸುವ ಮುಖಮಂಡಲದಿಂದ ಕಂಗೊಳಿಸುತ್ತಿದ್ದಾನೆಯೋ, ಅಂತಹ ಶ್ರೀದೇವಿಗೂ ಶ್ರೀ ಸಮೃದ್ಧಿಯನ್ನು ತುಂಬುತ್ತಿರುವ ಕಮಲಾಕ್ಷನಾದ ಶ್ರೀಹರಿಯನ್ನು ನಿನ್ನ ಮೊಮ್ಮಗನು ಪ್ರತ್ಯಕ್ಷವಾಗಿ ನೋಡುವನು. ಮೈತ್ರೇಯರು ಹೇಳುತ್ತಾರೆ, ವಿದುರ,
ತನ್ನ ಪೌತ್ರನು ಪರಮ ಭಾಗವತನಾಗುವನು ಎಂಬುದನ್ನು ಕೇಳಿ ದಿತಿಗೆ ತುಂಬಾ ಸಂತೋಷ ಉಂಟಾಯಿತು. ಮತ್ತು ತನ್ನ ಪುತ್ರರು ಸಾಕ್ಷಾತ್ ಶ್ರೀಹರಿಯಿಂದಲೇ ಸಂಹರಿಸಲ್ಪಡುವರು ಎಂಬುದನ್ನು ಕೇಳಿ ಆಕೆಗೆ ಮತ್ತು ಉತ್ಸಾಹ ಉಂಟಾಯಿತು ಎಂಬಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ತೃತೀಯ ಸ್ಕಂದದ 14ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.